ಅನು ಕೂಲ್ ಡೌನ್ ಕೂಲ್. ಡಾಕ್ಟರ್, ಟು ಬಿ ಫ್ರ್ಯಾಂಕ್ ವಿತ್ ಯು, ನನಗಿದು ಯಾವ್ದ್ರ ಅವಶ್ಯಕತೆನೂ ಇಲ್ಲ. ನನ್ ಬದುಕು ನನಗೆ ಸ್ಪಷ್ಟವಾಗಿದೆ. ದೇವ್ರು ಇರೋದೇ ನಿಜ ಆದ್ರೆ ಎಲ್ಲಿದಾನೆ ತೋರ್ಸಿ ಅಂದ್ರೆ ಎಲ್ಲಿಂದ ತೋರ್ಸೋಣ? ಹಾಗಂತ ದೇವ್ರಿಲ್ಲ ಅಂತೀರಾ? ಹಾಗೆ ಇದು ಡಾಕ್ಟರ್, ವಿಜ್ಞಾನ ಒಪ್ಪಿದ್ರು ಒಪ್ಪದೇ ಇದ್ರು ಇದೇ ಸತ್ಯ. ನೀವೆಷ್ಟೇ ಕೇಳಿದ್ರು ನನ್ನ ಉತ್ತರ ಒಂದೇ, ನಾನೇ ಅನು, ನಾನೇ ರಾಜನಂದಿನಿ. ನಿಮ್ ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಡಾಕ್ಟರ್. ನಿಮ್ ಕನ್ಸಲ್ಟೇಷನ್ ಫೀಸ್ ಎಷ್ಟಾಯ್ತು ಹೇಳಿ? ಹೊರಗಡೆ ರಿಸೆಪ್ಷನ್ ಹತ್ರ ಹೇಳ್ತಾರೆ. ಐ ನೋ ಯು. ನೀವ್ ಯಾರು, ಏನ್ ಕೆಲ್ಸ ಮಾಡ್ತಿದ್ರಿ ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಅನು, ಡಾಕ್ಟರ್ ಏನ್ ಹೇಳಿದ್ರು ಬಂಗಾರ? ಏನು ತೊಂದ್ರೆ ಇಲ್ಲ ಅಪ್ಪ, ನಾವ್ ಬಿಲ್ ಪೇ ಮಾಡಿ ಹೊರಡೋಣ. ಆಯ್ತು ಬಂಗಾರ. ಎಲ್ಲಾ ತಪ್ಪಿಗೂ ಪ್ರಾಯಶ್ಚಿತ ಆಗ್ಲೇಬೇಕು ಮಿಸ್ಟರ್ ಕಟ್ಟಿಮನಿ. ಫೀಸ್ ಎಷ್ಟಾಯ್ತು ಹೇಳಿ? ಮೇಡಮ್, ಕ್ಯಾಶ್ ಕೌಂಟರ್ ಅಲ್ಲಿದೆ, ಅಲ್ಲಿ ಕಟ್ಟಿ. ಎಕ್ಸ್ಕ್ಯೂಸ್ ಮೀ. ತಾಯಿ ಎಲ್ಲವ, ನನ್ ಮಗಳಿಗೆ ಯಾಕೆ ಈ ಶಿಕ್ಷೆ? ಅವಳು ಅವಳಾಗಿಲ್ಲ, ಯಾರ್ ಕಣ್ ಬಿದ್ದಿದ್ಯೋ ಏನೋ, ಅಥವಾ ಅವಳ ಮೈಗೆ ಏನಾದ್ರೂ ಹೋಗಿದ್ಯೋ ಗೊತ್ತಿಲ್ಲ. ಅದನ್ನ ನೀನೇ ಹೊಡೆದೋಡಿಸ್ಬೇಕು. ತಾಯಿ, ನನ್ ಮಗಳನ್ನ ಕಾಪಾಡು, ನನ್ ಮಗಳನ್ನ ಕಾಪಾಡಮ್ಮ. ಏನಾಯ್ತು ಅಮ್ಮ, ನನ್ ಬಗ್ಗೆ ಅಪ್ಪ ಆಗ್ಲಿ ಡಾಕ್ಟರ್ ಆಗ್ಲಿ ಏನ್ ಹೇಳೋದಕ್ಕಾಗತ್ತಮ್ಮ? ನಾನೇ ಹೇಳಿದಿನಲ್ಲ, ನನ್ ಬದುಕು ಈಗ ನನಗೆ ಸ್ಪಷ್ಟವಾಗಿದೆ. ಮದ್ವೆಗೂ ಮುಂಚೆ ಜೋಗ್ತವ ಹೇಳಿದ ಮಾತ್ ನೆನ್ಪಿದ್ಯಾ ನಿನಗೆ? ಅದ್ ಬೇರೆ ಯಾವ್ದು ಅಲ್ಲ ಅಮ್ಮ, ನಾನೇ ರಾಜನಂದಿನಿ ಅನ್ನೋದನ್ನ ಜೋಗ್ತವ ಹಾಗೆ ಹೇಳಿದ್ದಾರೆ. ಹೋಗ್ಲಿ ಬಿಡಮ್ಮ, ನೀನ್ ನನ್ ಮಾತೊಪ್ಪೋದಕ್ಕೆ ರೆಡಿ ಇಲ್ಲ. ಪರವಾಗಿಲ್ಲ, ನೀವಿಬ್ರು ಟೈಮ್ ತಗೊಳ್ಳಿ. ಅಲ್ಲಿ ನಾನು ಮಾಡ್ಬೇಕಾಗಿರೋ ಕೆಲಸ ಸಾಕಷ್ಟು ಇದೆ. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೊರಡ್ತೀನಿ. ಅಯ್ಯೋ, ಏನಾಗ್ತಿದೆ ಸುಬ್ಬು? ಇವಳು ಯಾಕೆ ಹಿಂಗ ಆಡ್ತಿದ್ದಾಳೆ? ಡಾಕ್ಟರ್ ಏನಂದ್ರು? ಅವಳಿಗೆ ಏನೇನ್ ಮಾತಾಡ್ಬೇಕು ಅನ್ಸುತ್ತೋ ಎಲ್ಲ ಮಾತಾಡ್ಲಿ ಅಂತ ಡಾಕ್ಟ್ರೇ ಹೇಳಿದ್ರು. ಏನೋ ಅಂದ್ರು ಕಣೆ, ಮನುಷ್ಯನ ಮೆದುಳು ತುಂಬಾ ಅದ್ಭುತ, ಎಲ್ಲಾನು ನಿಜ ಅನ್ನೋ ಹಾಗೆ ನಂಬಿಸುತ್ತೆ ಅಂತ ಅಂದ್ರು. ಆಮೇಲೆ ನಿಂಗೆ ಹೇಳ್ತೀನಿ ಬಿಡು. ಅದು ಒಂದು ಆಶ್ಚರ್ಯ ನಡೀತು ಪುಷ್ಪ. ಆ ಕ್ಲಿನಿಕಲ್ ಇದ್ದ ಒಬ್ಬ ವ್ಯಕ್ತಿನ ನಮ್ಮ ಅನು ಗುರ್ತಿಡಿದ್ಲು. 20 ವರ್ಷದ ಹಿಂದೆ ನೀವು ನಮ್ಮ ಮನೆಗೆ ಬಂದಿದ್ರಿ ಅಂತೆಲ್ಲ ಹೇಳಿದ್ಲು. ಹೇಗ್ ಸಾಧ್ಯ ಅಂತಾನೆ ಗೊತ್ತಾಗ್ತಾ ಇಲ್ಲ ಕಡೆ. ಬಿಡುವಾದಾಗ ಮನೆಗೆ ಬನ್ನಿ, ನಾನು ಹೋಗಿ ಬರ್ತೀನಿ. ಈರಮ್ಮ, ಅರ್ಶನ ಕುಂಕುಮ ಕೊಡ್ತೀನಿ. ಗಂಡ ಎಂತವನೇ ಆಗಿರ್ಲಿ, ಯಾರೇ ಆಗಿರ್ಲಿ, ಇದನ್ನೆಲ್ಲ ಬಿಡಕ್ಕಾಗಲ್ಲ ಅಲ್ವಾ ಅಮ್ಮ? ಅದಕ್ಕೆ ನಮ್ ಸಂಪ್ರದಾಯಕ್ಕೆ ಮತ್ತೆ ಭಾವನೆಗಳಿಗೆ ವಿಶೇಷ ಸ್ಥಾನ ಇದೆ. ನಾನು ಅದನ್ನ ಗೌರವಿಸ್ತೀನಿ, ಪ್ರೀತಿಸ್ತೀನಿ. ನಾನು ಬರ್ತೀನಮ್ಮ. ಬರ್ತೀನಿ. ಬಾಯಪ್ಪ. ಅನು ಮೇಡಮ್ ಸೈಕ್ರೆಟಿಸ್ಟ್ ಹತ್ರ ಹೋಗಿದ್ರ? ಅದು ಮಾತ್ರ ಅಲ್ಲ ಸರ್, ಅಲ್ಲಿ ಹೋದ್ಮೇಲೆ ರಿಸೆಪ್ಷನಿಸ್ಟ್ ಹತ್ರ ತುಂಬ ಪರಿಚಯ ಇರೋರಾಗಿ ಮಾತಾಡ್ತಿದ್ದೆ.
ಇನ್ನು 20 ವರ್ಷದ ಹಿಂದಿನ ವಿಚಾರ ಅಂತ ಹೇಳ್ತಿದ್ರು. ಕ್ಲಿಯರ್ ಆಗಿ ಗೊತ್ತಾಗಿಲ್ಲ ಸರ್. 20 ವರ್ಷದ ಹಿಂದಿನ ವಿಚಾರನ? ಆದರೆ ರಿಸೆಪ್ಷನಿಸ್ಟು ಸಿಕ್ಕಾಪಟ್ಟೆ ಎದುರುಕೊಂಡಿದೆ ಸರ್. ಸರಿ, ನೀವು ಹೋಗು, ಆ ಕ್ಲಿನಿಕ್ಕು ಮತ್ತು ವ್ಯಕ್ತಿ ಬಗ್ಗೆ ಡೀಟೇಲ್ಸ್ ಕಳಿಸಿ. ಸರಿ ಸರ್. ಕಮಿಂಗ್ ಸರ್. ಯಾ ಕಮ್ಮಿ. ಏನ್ ದಿವಾಕರ್, ಇವತ್ತಿಂದೆಲ್ಲ ಕ್ಲೋಸ್ ಆಯ್ತಾ? ಸರ್ ಅದು ಏನಾದ್ರೂ ಹೇಳೋದಿತ್ತ? ಸರ್ ಅವಾಗಲೇ ಆ ಹುಡುಗಿ ಬಂದಿದ್ಲಲ್ಲ ಸರ್, ಅವಳು ಯಾ ಇಂಥ ಕೇಸ್ ನಾನು ನೋಡೇ ಇಲ್ಲ. ಅವಳಿಗೆ ತೊಂದರೆ ಇದೆ ಅಂತ ಅವರಪ್ಪ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಬಟ್ ಶಿ ಇಸ್ ಸೋ ಕ್ಲಿಯರ್. ನಾನು ಪುನರ್ಜನ್ಮ 20 ವರ್ಷದ ಹಿಂದೆ ನಡೆದ ಘಟನೆ ಎಲ್ಲ ನನಗೆ ಗೊತ್ತು ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತಾಳೆ. ಸರ್ ನಾನು ಕ್ಷಮಿಸ್ಬಿಡಿ ಸರ್, ಕ್ಷಮಿಸ್ಬಿಡಿ ಸರ್. ಏನ್ರಿ ಇದು? ಏನಕ್ಕೆ ಹಿಂಗ್ ಮಾಡ್ತಿದ್ದೀರಿ? ನೀವ್ಯಾಕ್ರಿ ಕ್ಷಮೆ ಕೇಳ್ತಿದ್ದೀರಿ? ಸರ್ ನಾನು ತಪ್ಪು ಮಾಡ್ಬಿಟ್ಟೆ ಸರ್. ಆ ಹುಡುಗಿ ಹೇಳಿದ್ದೆಲ್ಲ ನಿಜಾನೇ ಸರ್. ಏನ್ ಹೇಳ್ತಿದ್ದೀರಾ ದಿವಾಕರ್? ಅವಳಿಗೆ ನಾನು ಯಾರು ಅಂತ ಗೊತ್ತಿದೆ ಸರ್, ಆದ್ರೆ ನಾನು ಇದುವರೆಗೂ ಅವಳಿಗೆ ನೋಡೇ ಇಲ್ಲ ಸರ್. ಅವಳು ನನ್ನನ್ನ ಅವಳು ಎಂದಿನ ಜನ್ಮದಲ್ಲಿ ನೋಡಿದಳಂತೆ. ಅವಳು ಪಕ್ಕ ರಾಜನಂದಿನೇ ಸರ್. ದಿವಾಕರ್, ಏನಾಗಿದೆ ನಿಮ್ಗೆ? ಆ ಹುಡುಗಿ ಏನೋ ಹೇಳ್ತಾಳೆ ಅಂತ ನೀವು? ಇಲ್ಲ ಸರ್, ನಾನು ಸುಮ್ಮನೆ ಹೇಳ್ತಿಲ್ಲ. ಆ ಹುಡುಗಿಗೆ ನನ್ನ ನಿಜವಾದ ಹೆಸರು ಗೊತ್ತಿದೆ ಸರ್. ನನ್ನ ಹೆಸರು ಕೇವಲ ದಿವಾಕರ್ ಮೂರ್ತಿ ಅಲ್ಲ, ಕೆ ದಿವಾಕರ್ ಮೂರ್ತಿ ಅಂತ ಸರ್. ಅವಾಗೆಲ್ಲ ನನ್ನ ಜೊತೆ ಕೆಲಸ ಮಾಡೋರು ಕಟ್ಟಿ ಮನಿ ಅಂತಾನೆ ಕಟ್ತಿದ್ದು. ನಾನು ಮೊದಲು ಕೆಲಸ ಮಾಡ್ತಿದ್ದ ಆಸ್ಪತ್ರೆ ಹೆಸರು ಎಲ್ಲ ಕರೆಕ್ಟ್ ಆಗಿ ಹೇಳ್ತಿದ್ದಾಳೆ ಸರ್. ಆ ಹುಡುಗಿ ನಾವು ಮಾಡಿದ ಪಾಪದ ಋಣನ ತೀರ್ಸಲೇಬೇಕು ಅಂತ ಇದಕ್ಕೆ ಹೇಳೋದೇನೋ. ಇದು ನನ್ನ ಕರ್ಮದ ಫಲ ಸರ್. ನಾನು ಪಾಪಿ ಸರ್, ಪಾಪಿ ಸರ್, ಪಾಪಿ ಸರ್. ನಾನು ಪಾಪದ ಫಲ? ಏನ್ ಹೇಳ್ತಿದ್ರ ನೀವು? ರಾಜವರ್ಧನ್ ಅವರ ಡೆತ್ ರಿಪೋರ್ಟ್ ನ ಬದಲಾಯಿಸಿ ಸುಳ್ಳು ರಿಪೋರ್ಟ್ ಕೊಟ್ಟಿದ್ದು ನಾನೇ ಸರ್. ಈ ವಿಷಯ ಆ ಹುಡುಗಿಗೆ ಗೊತ್ತಾಗಿದೆ. ಇದು ಯಾರಿಗೂ ಗೊತ್ತಿಲ್ಲ ಸರ್. ಇಷ್ಟು ವರ್ಷಗಳಲ್ಲಿ ನಾನು ಇದನ್ನ ಯಾರ ಹತ್ರನೂ ಹೇಳಿಲ್ಲ ಸರ್. ಸುಳ್ಳು ರಿಪೋರ್ಟ್ ಕೊಟ್ಟಿದ್ರ? ಸುಳ್ಳು ರಿಪೋರ್ಟ್ ಕೊಡೋದು ಎಂತ ಕ್ರೈಮ್ ಅಂತ ಗೊತ್ತೇನ್ರಿ ನಿಮ್ಗೆ? ಅವಳ ದುಡ್ಡಿನ ಆಸೆಗೆ ಆಗ ಮಾಡ್ಬಿಟ್ಟೆ ಸರ್. ಆದ್ರೆ ಇದು ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ದೆ. ಈ ಹುಡುಗಿ ಖಂಡಿತ ರಾಜನಂದಿನೇ ಸರ್. ಅಮ್ಮ, ಇನ್ನೊಂದ್ ದಿವಸ ತಡ ಆಗಿದ್ರು ನಾನೇ ನಿನಗೆ ಫೋನ್ ಮಾಡ್ತಿದ್ದೆ, ನೀನ್ ಯಾಕೆ ಬಂದಿಲ್ಲ ಅಂತ. ಐ ರಿಯಲಿ ಮಿಸ್ಡ್ ಯು ಅನು. ಅನು, ಏನಾಯ್ತು ಅನು? ರಾಜನಂದಿನಿ ಒಂದಿನ ತಡ ಆಗಿದ್ರೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅಮ್ಮ. 20 ವರ್ಷ ನಾನಿಲ್ದೇ ಇದ್ದೀರಾ. ನನ್ನನ್ನ ನೀವು 20 ವರ್ಷ ಮಿಸ್ ಮಾಡ್ಕೊಂಡಿದ್ದೀರಾ. ನನ್ನ ಮಗಳೇ, ಅಮ್ಮ, ನಾನೇ ರಾಜನಂದಿನಿ ಅಂದ್ರೆ ಯಾರು ನಂಬ್ತಿಲ್ಲ ಅಮ್ಮ. ನಾನ್ ನಂಬ್ತೀನಿ ಮಗಳೇ. ಮೊದಲೇ ಗೊತ್ತಿತ್ತು ನೀ ನನ್ನ ಮಗಳು ಅಂತ. ಪ್ರಪಂಚಕ್ಕೆ ಇದು ಅರ್ಥ ಆಗಲ್ಲ, ಅದು ನನಗೆ ಬೇಕು ಆಗಿಲ್ಲ. ಇದನ್ನ ನಿನ್ನ ಹತ್ರ ಹೇಗೆ ಹೇಳಿ ಅಂತ ಅಂದ್ಕೊಳ್ತಿದ್ದೆ. ಆದ್ರೆ ಅಮ್ಮ, ಇದ್ರ ಬಗ್ಗೆ ನಾವ್ ಯಾರ ಹತ್ರನೂ ಮಾತಾಡದೇ ಇರೋದೇ ಸರಿ. ನಾನ್ ಸದ್ಯಕ್ಕೆ ನಿಮ್ ಮಗಳಾಗಿರೋ ಈ ಮನೆ ಸೊಸೆ, ಪುಷ್ಪ ಮತ್ತೆ ಸುಬ್ರಹ್ಮಣ್ಯ ಸಿರಿಮನೆ ಅವ್ರ ಮಗಳು. ನನ್ಗೆ ಅರಿವಿದೆ, ಆದ್ರೆ ನನ್ ಮಗಳು ನನಗೆ ವಾಪಸ್ ಸಿಕ್ಕಿದ್ದಾಳೆ ಅನ್ನೋ ಖುಷಿ ಬೇರೆ ಯಾವ್ದ್ರದ್ದು ಅರಿವು ನನ್ಗಿಲ್ಲ. ಇಲ್ಲ ಅಮ್ಮ,
ಈ ವಿಷಯದಲ್ಲಿ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಬೇರೆಯವ್ರು ಯಾರು ನಾನೇ ರಾಜನಂದಿನಿ ಅಂತ ನಮ್ದೇ ಇರೋದೇ ಒಳ್ಳೇದು. ಹೋಗ್ತಾ ಹೋಗ್ತಾ ಎಲ್ಲ ನನಗೆ ಗೊತ್ತಾಗುತ್ತೆ ಅಮ್ಮ. ಸತ್ಯಜ್ಞ ನನಗೆ ಅರ್ಥ ಆಗುತ್ತೆ. ಆದ್ರೆ ಆರ್ಯ ಈ ವಿಷಯನ ಹೇಗ್ ರಿಸೀವ್ ಮಾಡ್ತಾನೆ ಅಂತ ನನಗೆ ಊಹಿಸ್ಕೊಳಕ್ಕೂ ಆಗ್ತಿಲ್ಲ. ನಾನಿದನ್ನ ನಿನ್ಗೆ ಬಿಡ್ತೀನಿ. ನೀನ್ ಅನು ಆಗಿದ್ರು ರಾಜನಂದಿನಿ ಆಗಿದ್ರು ನನಗ್ ನೀವಿಬ್ರು ಒಬ್ರೇ. ನಾವಿಬ್ರು ಮಾತಾಡೋದಕ್ಕೆ ಸಾಕಷ್ಟಿದೆ ಅಮ್ಮ. ಅದಕ್ಕೂ ಮೊದಲು ನಾನು ಮಾಡ್ಬೇಕಾಗಿರೋ ಕೆಲಸಗಳು ಬಾಕಿ ಇದೆ. ಅಳು ಯಾವುದಕ್ಕೂ ಪರಿಹಾರ ಅಲ್ಲ. ಅಳೋದ್ರಿಂದ ನಿನ್ ಮನ್ಸಿಗೆ ನೆಮ್ಮದಿ ಸಿಗತ್ತೆ ಅಂತಂದ್ರೆ ಅತ್ಬಿಡು. ಇಲ್ಲ, ನಾನು ಸುಮ್ಮನೆ ಅಂತೂ ಕೂರಲ್ಲ. ನನಗೆ ನಮ್ಮ ಅಪ್ಪಂಗಾಗಿದ್ದ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸ್ಕೊಳ್ದೆ ನಾನು ಸುಮ್ಮನೆ ಬಿಡಲ್ಲ. ಗುಡ್. ನಾನು ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ ಅನ್ನೋದನ್ನ ಮರಿಬೇಡ ಅನು. ಇಲ್ಲಿ ನೋಡು, ರಾಜಮುದ್ರ. ಈಗ ಇದು ನಿನ್ನ ಹತ್ರ ಇದೆ ತಾನೆ? ಹೌದು, ಇದನ್ನ ನಾನು ಇಲ್ಲೇ ಇಟ್ಟಿದ್ದೀನಿ. ಇವಾಗ ನೀನೇ ಇದಕ್ಕೆ ಯಜಮಾನಿ. ಬೆಲೆ ಕಟ್ಟಕ್ಕಾಗ್ದಿರೋ ನಂಬಿಕೆಗೆ ಮೋಸ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ನಾನು ಅಂತಂದ್ರೆ ನಾವಿಬ್ರು. ಈಗ ನೀನೇ ತೀರ್ಮಾನ ಮಾಡು, ನಮ್ಗಾಗಿರೋ ನಂಬಿಕೆ ದ್ರೋಹಕ್ಕೆ ನೀನ್ ಯಾವ ರೀತಿ ಸೇಟ್ ತೀರ್ಸ್ಕೊತೀಯ ಅಂತ. ತೀರ್ಮಾನ ಮಾಡಾಗಿದೆ. ನಾನು ಅನು ಆರ್ಯವರ್ಧನ್ ಆಗಿದ್ಕೊಂಡೆ ನಿನ್ ಸಾವಿಗೆ, ಈ ಮನೆಗಾಗಿದ್ದ ಅನ್ಯಾಯಕ್ಕೆ ಸೇಡ್ ತೀರಿಸ್ಕೋತೀನಿ. ಇದು ನಾನು ಕೊಡ್ತಿರೋ ಮಾತು ರಾಜನಂದಿನಿ. ಡಾಕ್ಟರ್ ಹತ್ರ ಕರ್ಕೊಂಡೋದ್ರೆ ಸರಿ ಹೋಗುತ್ತೆ ಅನ್ಕೊಂಡ್ರೆ ಇನ್ನೂ ದೊಡ್ಡ ತಲೆನೋವಾಗಿದ್ಯಲ್ಲ ಸುಬ್ಬು. ಸುಬ್ಬು ಈಗೇನ್ ಮಾಡೋದು ಅಂತೀಯಾ? ಇದನ್ನೆಲ್ಲ ಅಳಿಯಂದ್ರ ಹತ್ರ ಹೇಳೋದೇ ಸರಿ ಅಂತ ಅನ್ನಿಸ್ತಾ ಇದೆ ನನಗೆ. ಅಳಿಯಂದ್ರ ಹತ್ರನಾ? ಹೇಳ್ದೆ ಬಿಟ್ರೆ ಮುಂದೆ ಅವ್ರಿಗೆ ತೊಂದರೆ ಅಲ್ವಾ ಪುಷ್ಪ? ಗೊತ್ತಿದ್ದು ನಾವು ಮುಚ್ಚಿಡೋದು ತಪ್ಪಾಗುತ್ತೆ. ನಾನು ಅನುನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದು, ಅವಳು ಅಲ್ಲಿ ಸರಿಯಾಗಿ ಉತ್ತರ ಕೊಡದೇ ಇದ್ದಿದ್ದು ಎಲ್ಲಾನು ನಾನು ಅವ್ರ ಹತ್ರ ಹೇಳ್ತೀನಿ. ಅಳಿಯಂದ್ರು ಲಂಡನ್ ನಿಂದ ವಾಪಸ್ ಬರ್ಲಿ, ನಾನೇ ಖುದ್ದು ಅವ್ರ ಹತ್ರ ಮಾತಾಡ್ತೀನಿ. ಇಂಥದ್ದೆಲ್ಲ ಬೇರೆ ಯಾರ್ದೋ ಮನೆಗಳಲ್ಲಿ ನಡೀತಿದ್ದಿದ್ ಕೇಳ್ತಿದ್ದೆ. ಈಗ ನನ್ ಮಗಳ ಜೀವನದಲ್ಲೇ
ಏನೋ ಆಗ್ಬಾರ್ದು ಆಗೋಯ್ತು ಅನ್ನೋ ತರ ಮಾತಾಡ್ಬೇಡ ನೀನು. ಇನ್ನೇನಾಗೋದಿದೆ? ಡಾಕ್ಟ್ರೆ ಬನ್ನಿ 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 ಸರ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಡಾಕ್ಟರ್, ನೀವು ನಮ್ಮನೆವರೆಗೂ ನನ್ನ ಮಗಳು ನಿಮ್ ಜೊತೆ ನಡ್ಕೊಂಡಿದ್ದು ಸರಿ ಹೋಗ್ಲಿಲ್ಲ, ಅದರಿಂದ ನಿಮ್ಗೆ ಬೇಜಾರಾಗಿರ್ಬೋದು. ಅದಕ್ಕೋಸ್ಕರ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಇಲ್ಲ ಇಲ್ಲ, ಆಕ್ಚುಲಿ ನಾನ್ ನಿಮ್ಮ ಹತ್ರ ಸಾರಿ ಕೇಳಬೇಕು. ಇದು ನಾನು ಅನ್ಕೊಂಡಷ್ಟು ಸುಲಭದ ಕೇಸ್ ಅಲ್ಲ. ನಿಮ್ ಮಗಳೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿಲ್ಲ ಅಂದ್ರೆ ನನ್ನ ಮಗಳಿಗೇನು ತೊಂದ್ರೆ ಇಲ್ಲ ಅಲ್ವಾ ಡಾಕ್ಟ್ರೆ? ಇಲ್ಲ, ಹಾಗೆ ಹೇಳಕ್ಕಾಗಲ್ಲ. ಐ ಮೀನ್ ಟು ಸೇ, ಇದು ಪವಾಡನೋ ಅಥವಾ ಕೋಇನ್ಸಿಡೆನ್ಸ್ ಗೊತ್ತಿಲ್ಲ. ಆದ್ರೆ ನಿಮ್ ಮಗಳು ನಮ್ ರಿಸೆಪ್ಷನಿಸ್ಟ್ ಹತ್ರ ಏನ್ ಮಾತಾಡೋದ್ಲೋ ಅದು ನಿಜ. ಇದು ತುಂಬಾನೇ ರೇರ್ ಕೇಸ್. ಇದ್ರ ಬಗ್ಗೆ ನಾನು ಬೇರೆ ಡಾಕ್ಟರ್ ಹತ್ರ ಡಿಸ್ಕಷನ್ ಮಾಡ್ತೀನಿ. ಏನ್ ಹೇಳ್ತಿದ್ದಾರೆ ಸುಬ್ಬು? ಅನುಗ್ ಏನಾಗಿದೆ ಅಂತ ಇವ್ರು ಗೊತ್ತಿಲ್ವಾ? ಗೊತ್ತಿಲ್ಲ ಅಂತಲ್ಲ, ಈ ಕೇಸ್ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿ ಮಾಡದೆ ಯಾವುದೇ ನಿರ್ಧಾರಕ್ಕೆ ಬರಬಾರದು. ದಿವಾಕರ್, ಹೇಳಪ್ಪ. ಸರಿ ಡಾಕ್ಟ್ರೆ, ನಿಮ್ಮ ಮಗಳು ನನ್ನ ಬಗ್ಗೆ ಹೇಳಿದ್ದು ನಿಜ ಸರ್. ನಾ ರಾಜಾ ಸರ್ ಡೆತ್ ರಿಪೋರ್ಟ್ ತಗೊಂಡು ಅವ್ರ ಮನೆಗೆ ಹೋಗಿದ್ದೆ. ಆದ್ರೆ ಹಿಂದೆ ಮುಂದೆ ಏನಾಯ್ತು ಅಂತ ಹೇಳೋ ಧೈರ್ಯ ನನಗಿಲ್ಲ, ಕ್ಷಮಿಸಿ. ನಾನು ಎಲ್ಲಾದ್ರೂ ಹೋಗ್ತೀನಿ, ನಿಮ್ಮ ಮಗಳ ಹತ್ರ ಕ್ಷಮೆ ಕೇಳ್ಬಿಟ್ಟು ಹೋದ್ರೆ ಅದೇ ನನ್ನ ತಪ್ಪಿಗೆ ಪ್ರಾಶ್ಚಿತ ಅನ್ಕೊಂತೀನಮ್ಮ. ಹೇಳೋ ಸರ್, ಇಲ್ಲಿ ಅರ್ಥನೇ ಆಗದೆ ಇರೋ ಹಾಗೆ ಏನೇನೋ ನಡೀತಿದೆ ಸರ್. ಏನಾಯ್ತು? ಅನು ಮೇಡಮ್ ಎಲ್ಲಿದ್ದಾರೀಗ? ಅವ್ರು ವಾಪಸ್ ಮನೆಗೆ ಹೋದ್ರು. ಆದ್ರೆ ಆ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಮತ್ತೆ ರಿಸೆಪ್ಷನಿಸ್ಟ್ ಇಬ್ರು ಒಟ್ಟಾರಕ್ಕೆ ಬಂದಿದ್ದಾರೆ ಸರ್. ಅವ್ರು ಅಲ್ಲಿಗೆ ಬಂದಿದ್ದಾರಾ? ಹ್ಞೂ ಸರ್. ಸರಿ, ನೀನು ನಾನು ಹೇಳ್ದಾಗ ಮಾಡು ಈಗಲೇ. ಹೇಳಿ ಸರ್. ನೀನ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಬಂದು ಏನೇನೋ ಹೇಳ್ದೆ. ಆದ್ರೆ ಇವಯ್ಯ ಮನೆಗ್ ಬಂದ ತಲೆ ಗುಳ ಬಿಟ್ಟು ಹೋದ್ನಲ್ಲ ಸುಬ್ಬು. ಅವ್ರ ಮಾತಿನ ಅರ್ಥ ಏನು? ನಮ್ಮನು ನೀನ್ ಬೇರೆ ಸುಮ್ನಿರೇ ಪುಷ್ಪ. ನನಗಂತೂ ಈ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇಲ್ಲ. ನನಗೆ ಪುನರ್ಜನ್ಮದ ಬಗ್ಗೆ ಏನು ಹೇಳಲಿಲ್ವಲ್ಲ ಸುಬ್ಬು. ನಿನ್ ಮನ್ಸಲ್ಲ ಆ ಯೋಚನೆ ಇರೋದಕ್ಕೆ ಈಗ ಹೇಳ್ತಿದ್ಯಾ? ನನಗಂತೂ ಇದ್ರ ಬಗ್ಗೆ ಏನು ಯೋಚನೆ ಇಲ್ಲ ಕಣೆ. ಈ ವಿಷಯನ ಅಳಿಯಂದ್ರ ಹತ್ರ ಹೇಗ್ ಹೇಳೋದು ಅಂತ ಚಿಂತೆ ಪಡ್ತಾ ಇದ್ದೀನಿ ಅಷ್ಟೇ. ಡಾಕ್ಟರ್ ಆದ್ರೂ ನೆಟ್ಟಿಗೆ ಏನಾರು ಹೇಳಿದಿದ್ರೆ ಅಳಿಯಂದ್ರ ಹತ್ರ ಮಾತಾಡೋದಕ್ಕೆ ಸರಿ ಹೋಗ್ತಿತ್ತು. ಇವ್ರು ಬೇರೆ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಿದಾರಲ್ಲ. ಒಂದು ಇದು ಇವ್ರು ಯಾರಿಗೂ ಅರ್ಥ ಆಗದೆ ಇರೋ ವಿಷಯ ಆಗಿರ್ಬೇಕು, ಅಥವಾ ಅದ್ಯಾವುದಕ್ಕೂ ಏನು ಆಧಾರ ಇಲ್ಲ. ನಾವೇ ಸುಮ್ನೆ ಏನೇನೋ ಅನ್ಕೊಳ್ಳೋದು ಬೇಡ. ಆದ್ರೆ ನಡೀತಾ ಇರೋದ್ ನೋಡಿದ್ರೆ ನಮ್ ನಂಬಿಕೆನೆ ಪ್ರಶ್ನೆ ಮಾಡುವಾಗ ಆಗ್ತಿದ್ಯಲ್ಲ ಸುಬ್ಬು. ಇಂಥ ಸಮಯದಲ್ಲಿ ಅಳಿಯಂದ್ರಿಲ್ವಲ್ಲ. ಅಳಿಯಂದ್ರೀಗ ಊರಲ್ಲಿ ಇದ್ದಿದ್ರೆ ಸೀದಾ ಹೋಗಿ ಅವ್ರ ಹತ್ರನೇ ಮಾತಾಡ್ಬೋದಾಗಿತ್ತು. ಅವ್ರು ಬಂದ್ರೆ ಮೊದಲು ಮಾಡೋದೇ ಆ ಕೆಲಸ. ನಾನು ಈಗ ಅವರು ಲಂಡನ್ ಅಲ್ಲಿದ್ದಾರೆ, ಫೋನಲ್ಲಿ ಮಾತಾಡೋದು ಚೆನ್ನಾಗಿರಲ್ಲ.